ಹಾಸನ ನಗರದ ಸದಾಶಿವನಗರದಲ್ಲಿ ಶುಕ್ರವಾರ ಸಂಜೆ ಸಂಭವಿಸಿದ ದೊಡ್ಡ ಪ್ರಮಾಣದ ಕಳವು ಪ್ರಕರಣವೊಂದು ನಗರದಲ್ಲಿ ಆತಂಕ ಸೃಷ್ಟಿಸಿದೆ. ಸುಮಾರು 1 ಕೆಜಿ ಚಿನ್ನಾಭರಣ ಹಾಗೂ 15 ಲಕ್ಷಕ್ಕೂ ಅಧಿಕ ಮೌಲ್ಯದ ನಗದು ಹಣವನ್ನು ಕಳ್ಳರು ಕದ್ದಿರುವ ಘಟನೆ ಬೆಳಕಿಗೆ ಬಂದಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಪೊಲೀಸರು ತನಿಖೆಯನ್ನ ಆರಂಭಿಸಿದ್ದಾರೆ. ಇನ್ನು ಈ ಘಟನೆಯಿಂದ ಸದಾಶಿವನಗರದ ನಿವಾಸಿಗಳಲ್ಲಿ ಆತಂಕ ಮೂಡಿದೆ. ಕಳೆದ ಕೆಲವು ತಿಂಗಳುಗಳಿಂದ ಹಾಸನದಲ್ಲಿ ಕಳವು ಪ್ರಕರಣಗಳ ಸಂಖ್ಯೆ ಏರಿಕೆಯಾಗುತ್ತಿರುವುದು ಸ್ಥಳೀಯರಲ್ಲಿ ಭಯವನ್ನ ಉಂಟು ಮಾಡಿದ್ದು, ಸದ್ಯ ರಾತ್ರಿಯ ವೇಳೆಯೂ ಭದ್ರತೆಯನ್ನ ಒದಗಿಸಲು ಪೊಲೀಸರು ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯ ನಿವಾಸಿಯೊಬ್ಬರು ಆಗ್ರಹಿಸಿದ್ದಾರೆ. ಗುರುವಾರ ರಾತ್ರಿ ಊರಿಗೆ ಹೋದ್ವಿ, ಕೊಡ್ಲಿಪೇಟೆಗೆ ಹೋಗಬೇಕು ಅಂತೇಳಿ ಹೋದ್ವಿ. ಗುರುವಾರ ರಾತ್ರಿ 8 ಗಂಟೆಗೆ, ಆಮೇಲೆ 8 ಗಂಟೆಗೆ ಹೋದ್ವಿ. ನೆನ್ನೆ ಪೂಜೆ ಇತ್ತು ಮನೇಲಿ. ಪೂಜೆ ಮುಗಿಸ್ಕೊಂಡು ಇವತ್ತು ಬೆಳಗಿನ ಜಾವ ಬೆಳಗ್ಗೆ ಹೊರಟ್ವಿ. ಅಲ್ಲಿಂದ ಈಗ 8 ಗಂಟೆಗೆ ಇಲ್ಲಿಗೆ ಬಂದು ನೋಡಿದಾಗ ಗೇಟು ಎಲ್ಲ ಓಪನ್ ಆಗಿತ್ತು. ಆಮೇಲೆ ಏನು ಗೇಟೆಲ್ಲ ಓಪನ್ ಆಗಿದೆಯಲ್ಲ ಅಂತ ಹೇಳಿ ಒಳಗಡೆ ಹೋಗಿ ನೋಡಿದ್ರು ಬಾಗಿಲು ಹೊಡೆದಿತ್ತು. ಮೇನ್ ಡೋರ್ ಫುಲ್ ಎಲ್ಲ ಹೊಡೆದು ಇದು ಮಾಡಿದ್ರು. ಆಮೇಲೆ ಗೊತ್ತಾಯಿತು ಅಲ್ಲಿಗೆ ಕಳ್ತನ ಆಗಿದೆ ಅನ್ನೋದು ಗೊತ್ತಾಯಿತು, ಕನ್ಫರ್ಮ್ ಆಯಿತು. ಆಮೇಲೆ ಒಂದು ಸಲ ಒಳಗಡೆ ನೋಡೋಣ ಅಂತ ಹೇಳಿ ಹೋದ್ವಿ. ಕೆಳಗಡೆ ರೂಮಲ್ಲೇ ಎಲ್ಲ ಪೂರ್ತಿ ಎಲ್ಲ ಬೀರುಗಳನ್ನೆಲ್ಲ ಹೊಡೆದು ಏನೇನು ಬೇಕೆಲ್ಲ ತಗೊಂಡು ಹೋಗಿದ್ದಾರೆ. ಮತ್ತಿನ್ನು ಪೊಲೀಸಿಗೆ ಇನ್ಫಾರ್ಮ್ ಮಾಡಿದ್ವಿ, ಯಾರು ಒಳಗಡೆ ಹೋಗಬೇಡಿ ಅಂತ ಅಂದರು. ಹೀಗಾಗಿ ಈಗ ಬಂದು ಆಚೆ ಬಂದು ನಿಂತಿದ್ವಿ. ಮತ್ತು ಮೇಲ್ಗಡೆ ಏನೂ ಹೋಗಿಲ್ಲ ನಾವು. ಇನ್ನೂ ಏನೇನಾಗಿದೆ ಅನ್ನೋದು ಒಳಗೆ ಹೋದ್ಮೇಲೆ ಗೊತ್ತಾಗುತ್ತೆ, ಕನ್ಫರ್ಮ್ ಆಗುತ್ತೆ. ಏನೇನಿತ್ತು ಸರ್ ನಿಮ್ಮ ಸರ್ ಕೆಳಗಡೆ ಬೀರಲ್ಲಿ ಇದ್ದಿದ್ದು ಒಡವೆ, ಕ್ಯಾಶು ಎಲ್ಲನೂ ತಗೊಂಡು ಹೋಗಿದ್ದಾರೆ. ಬೆಳ್ಳಿ ಐಟಮು, ಚಿನ್ನದ ಒಡವೆಗಳು, ಕ್ಯಾಶ್ ಏನೇನಿತ್ತು ಅದನ್ನೆಲ್ಲನೂ ತಗೊಂಡು ಹೋಗಿದ್ದಾರೆ. CCTV ಹತ್ತಿರದ ಯಾವುದೂ ಇಲ್ಲ ಸರ್? CCTV ಸರ್ ಈ ಪಕ್ಕದ ಹಿಂದ್ಗಡೆ ಲೈನಲ್ಲಿ ಎಲ್ಲ ಇದೆ. ನಮ್ಮನೆ CCTV ಇರಲಿಲ್ಲ. ಪಕ್ಕದೆಲ್ಲ ನೋಡ್ತಾ ಇದ್ದೆ. ಕ್ಯಾಶ್ ಇತ್ತು, ಎಷ್ಟು ಗೋಲ್ಡ್ ಇತ್ತು ಸರ್? ಚೆಕ್ ಮಾಡಬೇಕು ಸರ್, ಅದು ನಾವು ಮನೆಯವ್ರದ್ದು, ಅತ್ತೆಯವ್ರದ್ದು, ಹೀಗಾಗಿ ಎಲ್ಲರದ್ದು ಇದಿರೋದ್ರಿಂದ ಎಕ್ಸಾಕ್ಟಾಗಿ ಇನ್ನೂ ಪಕ್ಕ ಗೊತ್ತಾಗ್ತಾ ಇಲ್ಲ. ಅವ್ರು ನಮ್ಮ ಮಾವ ಇವರೆಲ್ಲ ಬಂದಮೇಲೆ ಪಕ್ಕ ಎಷ್ಟಿತ್ತು ಏನು ಅಂತ ಗೊತ್ತಾಗುತ್ತೆ. ಇತ್ತು, ಸ್ವಲ್ಪ ಜಾಸ್ತಿನೇ ಇತ್ತು. ಒಡವೆನೂ ಎಲ್ಲ ಜಾಸ್ತಿ ಇತ್ತು. ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಇದ್ದಿದ್ದರಿಂದ ಒಡವೆನೂ ಎಲ್ಲ ಇಲ್ಲೇ ತಂದು ಇಟ್ಕೊಂಡಿದ್ವಿ. ಕಳೆದ ವಾರ ಹಬ್ಬ ಎಲ್ಲ ಆಗಿತ್ತಲ್ಲ ಅಂತೇಳಿ ಆಗಲೇ ಎಲ್ಲ ಒಡವೆ ಎಲ್ಲ ತಂದು ಮನೇಲಿ ಇಟ್ಟಿದ್ದರಿಂದ ಜಾಸ್ತಿ ಒಡವೆ ಎಲ್ಲ ಜಾಸ್ತಿನೇ ಇತ್ತು. ಬೆಳ್ಳಿ ಐಟಮ್ಗಳು ಸ್ವಲ್ಪ ಜಾಸ್ತಿ ಇತ್ತು, ಅದನ್ನೆಲ್ಲ ತಗೊಂಡು ಹೋಗಿದ್ದಾರೆ. ಮನೆ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ನೀವು? ಹಾಂ, ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ವಿ. ಹಾಗಾಗಿ ಕ್ಯಾಶ್ ಸ್ವಲ್ಪ ಇಟ್ಕೊಂಡಿದ್ವಿ. ಲೇಬರಿಗೆಲ್ಲ ಕೊಡೋಕ್ಕೆ ಬೇಕಾಗುತ್ತೆ ಅಂತ ಹೇಳೆಲ್ಲ ಇಟ್ಕೊಂಡಿದ್ವಿ ಸರ್. ನೋಡ್ಬೇಕು ಈಗ ಬಂದರೆ ಒಂದು 15 ಲಕ್ಷದ ಮೇಲಿತ್ತು ಸರ್ ಕ್ಯಾಶ್. ಗೋಲ್ಡ್ ನಿಯರ್ಲಿ 1 kg ಇತ್ತು? ಹಾಂ, ಇತ್ತು ಹತ್ತತ್ರ. ಅದು ಪಕ್ಕ ಗೊತ್ತಾಗುತ್ತೆ ಎಷ್ಟಿತ್ತು ಅಂತೇಳಿ. ನಮ್ಮ ಅತ್ತೆಯವ್ರದ್ದು ಮನೆಯವ್ರದ್ದು ಎಲ್ಲದ್ದು ಸರ್ 1 kg ಹತ್ತತ್ರ. ಅದನ್ನು ಅವ್ರು ನಮ್ಮ ಅತ್ತೆ ಇವರು ಬಂದು ನಮ್ಮ ಮನೆಯವ್ರಿಗೆ ಮಾತಾಡ್ತಾ ಇಲ್ಲ. ಅವ್ರು ಫುಲ್ ಸುಸ್ತಾಗಿ ಹೋಗಿದ್ದಾರೆ, ಅಳ್ತಾ ಇದ್ದಾರೆ. ಏನು ಕೇಳಿದ್ರು ಹೇಳ್ತಾ ಇಲ್ಲ ಏನೇನು ಎಷ್ಟು ಅಂತ ಹೇಳಿ. ಒಟ್ಟಲ್ಲಿ ಏನೂ ಬಿಟ್ಟಿಲ್ಲ ಸರ್ ಗೋಲ್ಡ್ನ. ಇದರು ಈ ಆರ್ಟಿಫಿಷಿಯಲ್ಲು ಇವು ಬರ್ತಾವಲ್ಲ ಸರ್, ಅವನ್ನೆಲ್ಲ ಹಂಗೆ ಎಸ್ದು ಪಕ್ಕ ಪ್ರೊಫೆಷ್ನಲ್ಲೇ. ಅವ್ರಿಗೆ ಇಂಥದ್ದೇ ಗೋಲ್ಡು ಇದೆ ಆರ್ಟಿಫಿಷಿಯಲ್ ಅನ್ನೋದು ಗೊತ್ತಾಗಿದೆ. ಆರ್ಟಿಫಿಷಿಯಲ್ ಎಲ್ಲ ಹಾಗೆ ಎಸ್ದು ಹೋಗಿದ್ದಾರೆ, ಅದನ್ನೆಲ್ಲ ತಗೊಂಡು ಹೋಗಿದ್ದಾರೆ. ಡೋರ್ನ ಹೊಡೆದು ಬಿಟ್ಟಿದ್ದಾರಾ? ಹಾಂ, ಹೊಡೆದಿದ್ದಾರೆ ಸರ್. 2 ಲಾಕ್ ಹಾಕಿದ್ವಿ ನಾವು. ಬಂದೋಬಸ್ತೆಲ್ಲ ಚೆನ್ನಾಗೇ ಮಾಡಿದ್ವಿ. ಹೊರಗಡೆನೂ ಇದನ್ನು ಲಾಕ್ ಮಾಡಿದ್ವಿ, ಗೇಟ್ ಲಾಕ್ ಮಾಡಿದ್ವಿ. ಒಳಗಡೆ ಡೋರ್ಗೂ 4 ಲಾಕ್ ಹಾಕಿದ್ವಿ. ಎಲ್ಲನೂ ಪೂರ್ತಿ ಹಾರೆ ತಗೊಂಡು ಪೂರ್ತಿ ಡೋರ್ನೆಲ್ಲ ಮೀಟ್ಬಿಟ್ಟಿದ್ದಾರೆ. ಮೀಟಿ ಒಳಗಡೆ ಹೋಗಿದ್ದಾರೆ. ಬೀರುಗಳನ್ನೂ ಎಲ್ಲ ಇದರಲ್ಲೇ ಮಾಡಿರೋದು. ನಾವಿಲ್ಲಿಂದ 8-8:15 ಹೊರಟ್ವಿ ಸರ್. 8 ಗಂಟೆ ಮೇಲೆ ಹೊರಟ್ವಿ. ಹಾಂ, ರಾತ್ರಿ. ಇವಾಗ ಬೆಳಗ್ಗೆ 8 ಗಂಟೆಗೆ ಬಂದು ನೋಡಿದಾಗ ಗೊತ್ತಾಯಿತು. ಒಂದು ದಿವಸ ಗ್ಯಾಪು. ಪೊಲೀಸೆಲ್ಲ ಬಂದಿದ್ದಾರೆ ಸರ್. ಈಗ ಒಳಗೆ ಹೋಗ್ಬೇಡಿ ಅಂತ ಹೇಳಿದ್ದಾರೆ. ಹಂಗಾಗಿ ವೇಟ್ ಮಾಡ್ತಾ ಇದ್ದೀವಿ. ನಾವು ಗುರುವಾರ ನೈಟ್ ಹೋಗಿದ್ವಿ. ಇವತ್ತು ಬೆಳಗ್ಗೆ ಬಂದ್ವಿ ಸರ್. ಸದಾಶಿವನಗರ ಮುತ್ತಪ್ಪರ ಲೇಔಟ್ ರೆಸಿಡೆನ್ಸಿಯಲ್ ಏರಿಯಾಗಳಲ್ಲಿ ಹೆಂಗೆ ಆಗ್ಬಿಟ್ರೆ ಜನ ಅಕ್ಕಪಕ್ಕ ಮನೆಗಳು ಇದ್ದಾರೆ, ಜನನೂ ಇದ್ದಾರೆ, ಸತ್ತು ಬಿದ್ದಂಗೆ ಹಿಂಗೆ ಮಾಡೋದಿದ್ದಾರೆ. 4 ಜನ ಬಂದಿದ್ದಾರೆ ಅಂತೇಳಿ ಅಂತ ಇದ್ರು. ಪಕ್ಕದ ಇದೆ. ಅವ್ರು ಪೊಲೀಸು ಎಲ್ಲ ನಾವು ತನಿಖೆ ಮಾಡ್ತೀವಿ, ಒಳಗೆ ಹೋಗಿರ್ಬೇಡಿ ಎಲ್ಲ ಬರೋವರೆಗೆ ಅಂತ ಹೇಳಿದ್ದಾರೆ. ವೇಟ್ ಮಾಡ್ತಾ ಇದೀವಿ ಸರ್. ಈ ಏರಿಯಾದಲ್ಲಿ ಅಂತ ಹೊಸ ಬಡಾವಣೆ ಇದು 2017-18ರಲ್ಲಿ ಮನೆ ಸ್ಟಾರ್ಟ್ ಆದಿಲ್ಲಿ ಅಲ್ಲಿ. ಆಮೇಲೆ ಮೊದಲು ಮನೆ ಕಡಿಮೆ ಇದ್ದ ಕಳ್ತನ ಇರಲಿಲ್ಲ. ಮನೆ ಜಾಸ್ತಿ ಆದಮೇಲೆ ಕಳ್ತನ ಜಾಸ್ತಿ ಆಗಿದ್ದಾವೆ ಈಗ ಇಲ್ಲಿ. ಆಮೇಲೆ ಎರಡನೇದು ಏನಂದರೆ ನಮ್ಮವರು ಈ ಕಳ್ಳರು ಪ್ರೊಫೆಷನಲಿಸ್ಟು. ಹಿಂಗೆ ಅಂದರೆ ಹಬ್ಬ ಇದೆ ನೋಡಿ, ಈ ವರಮಹಾಲಕ್ಷ್ಮಿ ನಮ್ಮವ್ರಿಗೆ ಒಂಥರ ಚಟ. ಈ ದುಡ್ಡು ಚಿನ್ನ ಇಡೋದು ಅದೊಂದು ಕಳ್ಳರಿಗೆ ತುಂಬ ಅವ್ರಿಗೆ ಇರುತ್ತೆ ಅನ್ನೋದು ಫೀಲಿಂಗ್ಸು. ಅವ್ರು ನೋಡಿ ನೈಟ್ ಬಂದವರಲ್ಲ, CC ಕ್ಯಾಮ್ರಾ ನೋಡಿದ್ವಿ, ಪಕ್ಕದ ಮನೆ ನೋಡಿದ್ದಾರೆ. ಅವ್ರು ಇದ್ದಾರೆ ಅಂದ್ಕೊಂಡು ಇಲ್ಲಿ ಬಂದವ್ರೆ. ಬಹುಶಃ ಇದು ನೋಡಿದ್ರೆ ಸರ್, ಇದನ್ನ ವಾಚ್ ಮಾಡಿ ಅವರು ತುಂಬಾ ವಾಚ್ ಮಾಡಿ, ಇದು ಪ್ರೊಫೆಷನಲಿಸ್ಟ್. ಅವ್ರು ಕಳ್ತನ ನಿರಂತರ ಮಾಡ್ತಿದ್ದಾರೆ. ಇಲ್ಲ ಮಾಡ್ತಿದ್ದಾರೆ. ಅದೇ ನಾನು ಬೆಳಗ್ಗೆ ಸಾಹೇಬರು SP ಮೇಡಮ್ ಅವ್ರಿಗೂ ಮಾಡಿದ್ದೆ. ಇನ್ಸ್ಪೆಕ್ಟ್ರು ಬಂದಿದ್ರು, ಪೊಲೀಸ್ನವರೆಲ್ಲ ಕ್ರಮ ತಗೊಂಡು ಮಾಡ್ತಿದ್ದಾರೆ. ನೀರು ಹೊಡೆದಿರೋದು, ಡೋರ್ ಎಲ್ಲ ಹೊಡೆದಿರೋದು ನೋಡಿದ್ರೆ ಸರ್ ಅವರೆಲ್ಲ ಪ್ರೊಫೆಷನಲ್ ಮಾಡಿರೋದು. ತುಂಬ ಭಾರಿ ಇದಾಗಿ ಮಾಡಿದ್ದಾರೆ. ಗೊತ್ತಾಗಿದೆ ಇಲ್ಲಿ ಪಕ್ಕದ ಮನೆಯವ್ರಿಗೆ ಗೊತ್ತಾಯಿತು ಅಂತ ಹೇಳ್ತಾರೆ. ನೈಟ್ ಅಲ್ವಾ, ಇಲ್ಲಿ ಏನಂದರೆ ಕನ್ಸ್ಟ್ರಕ್ಷನ್ ನಡೀತಾ ಇದ್ದಾವೆ. ಎಷ್ಟು ಸತ್ರ ಬರ್ತಾರೆ ಏನು ಗೊತ್ತಾಗಲ್ಲ. ಹಂಗಾಗಿ ಇದು ಗೆಸ್ ಮಾಡೋಕ್ಕಾಗಲ್ಲ. ಹಂಗಾಗಿದೆ. ಯಾವ ಸಹ
ಅದು ಹೇಳಿದ್ನಲ್ಲ ಲಚ್ಚರ್ ಮನೇಲಿ ಒಂದು 400 ಗ್ರಾಮ್ 300 ಗ್ರಾಮ್ ಒಡವೆ ತಂದಿಡೋದು ದುಡ್ಡು ತಂದಿಡೋದು ಕಷ್ಟವೇ. ಅಲ್ಲ ಇದು ಅದು ಅಂತ ನೋಡಿ ಇವೆಲ್ಲ ಏನು ಗೊತ್ತಾ, ಹೇಳಕ್ಕೆ ಹೋದ್ರೆ ಏನಂದ್ರೆ ವರಮಾನ ನಮ್ಮಲ್ಲಿ ಇರಲಿಲ್ಲ ಯಾವ ಪದ್ಧತಿಗಳು. ಇತ್ತೀಚೆಗೆ ಜನಕ್ಕೆ ಹೇಳ್ತಾರೆ ಚಟ, ಈ ಒಡವೆ ತೋರಿಸೋದು, ಇದು ತೋರಿಸೋದು, ದುಡ್ಡು ತೋರಿಸೋದು, ಇದು ಇವತ್ತು ಈ ಸ್ಥಿತಿ ಆಗಿದೆ. ಏನಾರಾಗಲಿ ಈಗ ಪಾಪ ಕಳ್ಕೊಂಡ್ರಿಗೆ ನೋವು ಇದೆ. ಈಗ ಒಂದೀಗ ತೀರಾ ಎಮರ್ಜೆನ್ಸಿ ಬೇಕು ಅಂತ ಮನೆಗೆ ತರಲೇಬೇಕು, ಎಲ್ಲನೂ ತಗೊಂಡೋಗಿ ಬ್ಯಾಂಕಲ್ಲಿ ಹೇಳೋಕ್ಕಾಗಲ್ಲ. ಕಾರ್ಯಕ್ರಮ ಫಂಕ್ಷನ್ ಹೋಗೋದು ಮಾತ್ರ ಹಾಕೊಂಡು ಹೋಗೋದು ತಂದು ಇಟ್ಕೊಳ್ಳೇಬೇಕು. ಇಲ್ಲ ಇವರಂತೂ ಕಳ್ಳರು ಪ್ರೊಫೆಷನಲಿಸ್ಟ್. ತೀರಾ ನೆಗ್ಲೆಕ್ಟು ಏನು ಮಾಡಿಲ್ಲ, ಮನೇಲಿ ಇಲ್ಲದೆ ಇರೋದನ್ನೇ ಅವರು ಬಂದು ಬ್ಯಾಟ್ರಿಯಿಂದ